ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಯುವ ನಿಧಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಡೌಟ್ಗಳಿದ್ದವು. ಆ ಡೌಟ್ಗಳ ಬಗ್ಗೆ ಸಂಪೂರ್ಣವಾಗಿ ತಮಗೆ ತಿಳಿಸ್ಕೊಡ್ತೀನಿ. ಸೊ ಯುವ ನಿಧಿ ಅಪ್ಲಿಕೇಶನ್ ಹಾಕುವ ಪ್ರೊಸೆಸ್ ಆಗಿರ್ಬೋದು, ಅಥವಾ ಯಾರೆಲ್ಲ ಅರ್ಜಿಗಳನ್ನು ಹಾಕಬಹುದು, ಮತ್ತೆ ಈ DEO ಪೆಂಡಿಂಗ್ ಇದ್ದರೆ ಏನು ಮಾಡಬೇಕು, ಸೊ ಯಾವ್ಯಾವ ದಾಖಲಾತಿಗಳನ್ನು ಎಲ್ಲಿ ಸಬ್ಮಿಟ್ ಮಾಡಬೇಕು, ಜೊತೆಗೆ ಸೆಲ್ಫ್ ಡಿಕ್ಲರೇಷನ್ ಯಾವಾಗ ಬರುತ್ತೆ, ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕು. ಸೊ ಇದರ ಬಗ್ಗೆ ಈ ಯುವ ನಿಧಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಡೌಟ್ಸ್ಗಳಿದ್ವು. ಆ ಡೌಟ್ಗಳನ್ನ ಕಮೆಂಟ್ಗಳನ್ನ ಮಾಡ್ತಾ ಇದ್ರಿ ಬಹಳಷ್ಟು ಜನರು. ಯುವ ನಿಧಿಗೆ DEO ಪೆಂಡಿಂಗ್ ಇದ್ದರೆ ಏನು ಮಾಡಬೇಕು, ಸೊ ಯಾವಾಗ ಅಮೌಂಟ್ ಬರುತ್ತೆ, ಸೊ ಇದರ ಬಗ್ಗೆ ಎಲ್ಲದರ ಬಗ್ಗೆ ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ರಿ. ಅದಕ್ಕೂ ಮುಂಚೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಥವಾ ಹೊಸದಾಗಿ ಯಾರಾದರೂ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ನಿಮ್ಮ ಮೊಬೈಲಲ್ಲಿ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಇರುತ್ತೆ, ಈ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಮತ್ತೆ ಒಂದ್ಸರಿ ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಾವು ಸರ್ಕಾರದ ಯೋಜನೆ ಆಗಿರ್ಬೋದು ಅಥವಾ ಇನ್ನಿತರ ಸಾರ್ವಜನಿಕರಿಗೆ ಯೂಸ್ ಆಗುವಂಥ ಮಾಹಿತಿಗಳು ನಮ್ಮ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಆಗಿಬರುತ್ತೆ. ಆ ವಿಡಿಯೋಗಳನ್ನ ನೀವೇ ನೋಡ್ಬೋದು ವೀಕ್ಷಕರೇ. ಮೊದಲಿಗೆ ಈ ಯುವ ನಿಧಿಗೆ ಸಂಬಂಧಪಟ್ಟಂತೆ ಎಲ್ಲ ಡೌಟ್ಗಳ ಬಗ್ಗೆ ಸಂಪೂರ್ಣವಾಗಿ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಿಮಗೂ ಕೂಡ ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಮಾಡಿ, ಆ ಕಮೆಂಟ್ಗಳಿಗೆ ನಾನು ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ, ಈ ಯುವ ನಿಧಿನ ಅಪ್ಡೇಟ್ ಬಗ್ಗೆ ಮತ್ತು ಈ ಯುವ ನಿಧಿ ಯೋಜನೆ ಬಗ್ಗೆ ಸಾಕಷ್ಟು ಜನರಿಗೆ ಡೌಟ್ಗಳಿದ್ದು ಆ ಡೌಟ್ಗಳನ್ನ ಕ್ಲಿಯರ್ ಮಾಡ್ತೀನಿ. ವೀಕ್ಷಕರೇ, ಈ ಯುವ ನಿಧಿ ಯೋಜನೆಗೆ ಯಾರೆಲ್ಲ ಅರ್ಜಿಗಳನ್ನು ಸಲ್ಲಿಸ್ಬೋದು ಅಂತ ನೋಡೋದಾದರೆ, ಮೊದಲನೇದಾಗಿ ಸೊ ವಿದ್ಯಾರ್ಥಿಗಳು 2023ರಲ್ಲಿ ಡಿಗ್ರಿ ಅಥವಾ PG ಅಥವಾ ಡಿಪ್ಲೊಮಾದಲ್ಲಿ ಪಾಸ್ಔಟ್ ಆಗಿದ್ದರೆ ಅವರಿಗೆ ಅವರ ರಿಸಲ್ಟ್ ಬಂದು 180 ಡೇಸ್ ಕಂಪ್ಲೀಟ್ ಆಗಿದ್ದರೆ ಅವರು ಅಪ್ಲಿಕೇಶನ್ನ ಈ ಯುವ ನಿಧಿ ಹಣನ ತಗೊಳ್ಳೋಕ್ಕೆ ಎಲಿಜಿಬಲ್ ಆಗಿರ್ತಾರೆ ವೀಕ್ಷಕರೇ. ಸೊ ಅವರ ರಿಸಲ್ಟ್ ಬಂದು 180 ಡೇಸ್ ಕಂಪ್ಲೀಟ್ ಆದಮೇಲೆ ಅವರಿಗೆ ಈ ಹಣ ಬರೋಕ್ಕೆ ಪ್ರಾರಂಭ ಆಗ್ತದೆ. ಸೊ ಆವಾಗ ಅವರು ಸೆಲ್ಫ್ ಡಿಕ್ಲರೇಷನ್ ಕೊಡುವ ಮುಖಾಂತರವಾಗಿ, ಅಥವಾ ನೀವೇನಾದರೂ ಅರ್ಜಿ ಸಲ್ಲಿಸುವಾಗ ನೀವು ಡಿಗ್ರಿ ಅಥವಾ PG ಮಾರ್ಕ್ಸ್ ಕಾರ್ಡ್ಗಳನ್ನ ಅಪ್ಲೋಡ್ ಮಾಡಿದರೆ, ಸೊ ನೀವು DEO ಆಫೀಸ್ಗೆ ಹೋಗಿ ಅಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಆ ಡಾಕ್ಯುಮೆಂಟ್ಸ್ಗಳನ್ನ ಅವರು ಅಪ್ರೂವಲ್ ಮಾಡ್ತಾರೆ. ಅಪ್ರೂವಲ್ ಆದ ನಂತರ ನಿಮಗೆ ಯುವ ನಿಧಿ ಹಣನ ಬರುವಂಥದ್ದು. ಆವಾಗ ನೀವು ಸೆಲ್ಫ್ ಡಿಕ್ಲರೇಷನ್ನ ಕೊಡಬಹುದು. ಸೊ DEO ಅಂತಂದರೆ ಡಿಸ್ಟ್ರಿಕ್ಟ್ ಎಲಿಮೆಂಟರಿ ಎಜುಕೇಷನ್ ಆಫೀಸರ್ ಅಂತ. ಸೊ ಪ್ರತಿಯೊಂದು ಜಿಲ್ಲೆಯಲ್ಲಿರುತ್ತೆ. ಆ ಆಫೀಸ್ಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಸಬ್ಮಿಟ್ ಮಾಡಬೇಕು. ಸೊ ಹಾಗಾದರೆ ಎಲ್ಲರೂ ಸಬ್ಮಿಟ್ ಮಾಡಬೇಕಾ ಅಂತ ನಿಮಗೆ ಡೌಟ್ಗಳು ಬರ್ಬೋದು. ಸೊ ಎಲ್ಲರೂ ಸಬ್ಮಿಟ್ ಮಾಡುವ ಅವಶ್ಯಕತೆ ಇಲ್ಲ. ಯಾರ ಅಪ್ಲಿಕೇಶನ್ ಹಾಕುವಾಗ, ಯುವ ನಿಧಿಗೆ ಅಪ್ಲಿಕೇಶನ್ ಹಾಕುವಾಗ ವಿದ್ಯಾರ್ಥಿಗಳು ಈ ಮಾರ್ಕ್ಸ್ ಕಾರ್ಡ್, ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, PG ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಈ ಮಾರ್ಕ್ಸ್ ಕಾರ್ಡ್ಗಳನ್ನ ಯಾರು ಅಪ್ಲೋಡ್ ಮಾಡಿರ್ತೀರ ಅರ್ಜಿ ಸಲ್ಲಿಸುವಾಗ ಅಂಥವ್ರು ಮಾತ್ರ ಈ ಆಫೀಸ್ಗೆ ಹೋಗಿ, DEO ಆಫೀಸ್ಗೆ ಹೋಗಿ ಅಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಅಪ್ರೂವಲ್ ಮಾಡಿಸ್ಕೊಳ್ಬೇಕಾಗುತ್ತೆ. ಸೊ ಹಾಗಾದರೆ ಈ DEO ಆಫೀಸ್ಗೆ ಹೋಗಬೇಕಂತಂದರೆ ಸೊ ಏನೇನು ದಾಖಲಾತಿಗಳನ್ನು ನಾವು ತೆಗೆದುಕೊಂಡು ಹೋಗಬೇಕು ಅಂತ ಡೌಟ್ಸ್ಗಳಿದ್ರೆ, ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಒಯ್ಯಬೇಕಾಗುತ್ತೆ, ನಿಮ್ಮ PUC ಮಾರ್ಕ್ಸ್ ಕಾರ್ಡ್ ಒಯ್ಯಬೇಕಾಗುತ್ತೆ, ಮತ್ತು ನಿಮ್ಮ ಡಿಗ್ರಿ ಮಾರ್ಕ್ಸ್ ಕಾರ್ಡ್ನ ಒಯ್ಯಬೇಕಾಗುತ್ತೆ. ನೀವು PG ಮೇಲೆ ಅಪ್ಲೈ ಮಾಡಿದರೆ ನೀವು PG ಮಾರ್ಕ್ಸ್ ಕಾರ್ಡ್ ಕೂಡ ಒಯ್ಯಬೇಕಾಗುತ್ತೆ. ಸೊ ನಿಮ್ಮ PG ಮಾರ್ಕ್ಸ್ ಕಾರ್ಡ್ಗಳು ಅಥವಾ ಡಿಗ್ರಿ ಮಾರ್ಕ್ಸ್ ಕಾರ್ಡ್ಗಳು ಒರಿಜಿನಲ್ ಬಂದಿಲ್ಲ ಅಂತಂದರೆ, ಸೊ ನೀವು ಏನೋ ರಿಸಲ್ಟ್ ಬಂದಿರುವಂಥ ಪ್ರಿಂಟ್ಗಳನ್ನ ತೆಗೆದುಕೊಂಡು ಅಲ್ಲಿ ನಿಮ್ಮ ಕಾಲೇಜಲ್ಲಿರುವಂಥ ಪ್ರಿನ್ಸಿಪಲ್ ಅವರ ಸಹಿ ಮತ್ತು ಸೀಲ್ಗಳನ್ನ ಹಾಕಿಸ್ಕೊಂಡು ಹೋಗಿ ನೀವು ಅಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಆ ಸಬ್ಮಿಟ್ ಮಾಡಿದ್ರೆ ಆವಾಗ ಅವರು ಅಪ್ರೂವಲ್ ಮಾಡ್ತಾರೆ. ಸೊ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದಾಗ DEO ಪೆಂಡಿಂಗ್ ಅಂತ ತೋರಿಸ್ತಾ ಇದೆ, ಅವರು ಮಾತ್ರ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ DEO ಆಫೀಸ್ಗೆ ಹೋಗಿ ಅಲ್ಲಿ ಡಾಕ್ಯುಮೆಂಟ್ಗಳನ್ನ ಅಪ್ರೂವಲ್ ಮಾಡಿಸ್ಕೊಳ್ಬೇಕಾಗುತ್ತೆ ವೀಕ್ಷಕರೇ. ಸೊ ಇಷ್ಟು ದಾಖಲಾತಿಗಳನ್ನ ತೆಗೆದುಕೊಂಡು ಹೋಗಬೇಕು. ಜೊತೆಗೆ ಇವಾಗಲೇ 10th ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಡಿಗ್ರಿ ಮತ್ತು PG ಮಾರ್ಕ್ಸ್ ಕಾರ್ಡ್ಗಳು, ಮತ್ತು ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಅಪ್ಲಿಕೇಶನ್ ಹಾಕುವಂಥ ಪ್ರಿಂಟು, ಮತ್ತು ನಿಮ್ಮ ಫೋಟೋ, ಮತ್ತು ನಿಮ್ಮ ಕಾಸ್ಟ್ ಇನ್ಕಮ್ಮು,
ಇಷ್ಟು ದಾಖಲಾತಿಗಳನ್ನ ತೆಗೆದುಕೊಂಡು ಹೋಗಿದ್ರೆ ನಿಮಗೆ ಒಂದು ಅಪ್ರೂವಲ್ ಮಾಡಿಸ್ಕೊಡ್ತಾರೆ. ಅಲ್ಲಿ ಅಪ್ರೂವಲ್ ಮಾಡಿಸಿದ ನಂತರ ನಿಮಗೆ ಆ ಒಂದು ನೆಕ್ಸ್ಟ್ ಮಂತಲ್ಲಿ ಸೊ 15 ದಿನಗಳಿಂದ ಒಂದು 20 ದಿನಗಳ ಒಳಗೆ ನಿಮಗೆ ಒಂದು ಸೆಲ್ಫ್ ಡಿಕ್ಲರೇಷನ್ಗೆ ಒಂದು ಅಪ್ಲೈ ಮಾಡೋಕ್ಕೆ ಒಂದು ಮೆಸೇಜ್ ಕೂಡ ಬರುವಂಥದ್ದು. ಆವಾಗ ನೀವು ಸೆಲ್ಫ್ ಡಿಕ್ಲರೇಷನ್ಗೆ ಅಪ್ಲೈ ಮಾಡ್ಬೋದು. ಹಾಗಾದರೆ ಪ್ರತಿ ತಿಂಗಳು ಈ ಒಂದು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ಈ ಒಂದು ಓಪನ್ ಆಗಿರುತ್ತೆ ಅಂತ ನೋಡೋದಾದರೆ ವೀಕ್ಷಕರೇ, ಈ ಒಂದು ಯುವ ನಿಧಿಗೆ ಒಂದು ಸೆಲ್ಫ್ ಡಿಕ್ಲರೇಷನ್ನ ಕೊಡಬೇಕು ಅಂತಂದರೆ ಸೊ ಪ್ರತಿ ತಿಂಗಳು 15ನೇ ತಾರೀಕಿನ ನಂತರ ಮತ್ತು 25ನೇ ತಾರೀಕಿನ ಒಳಗೆ ಈ ಒಂದು ಸೆಲ್ಫ್ ಡಿಕ್ಲರೇಷನ್ನ ಕೊಡಬೇಕಾಗುತ್ತೆ. ಸೊ ಯಾರು ಒಂದು ಪ್ರತಿ ತಿಂಗಳಲ್ಲಿ ಸೆಲ್ಫ್ ಡಿಕ್ಲರೇಷನ್ನ ಕೊಡೋದಿಲ್ವೋ ಸೊ ಅಂಥವರಿಗೆ ಆ ಒಂದು ತಿಂಗಳ ಹಣ ಬರುವುದಿಲ್ಲ. ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಕೊಡೋದು ಕಡ್ಡಾಯವಾಗಿರುತ್ತೆ. ಸೆಲ್ಫ್ ಡಿಕ್ಲರೇಷನ್ ಕೊಡದೇ ಇದ್ದವರಿಗೆ ಈ ಒಂದು ಯುವ ನಿಧಿ ಒಂದು ಹಣನ ಬರೋದಿಲ್ಲ. ಈ ಒಂದು ಡಿಗ್ರಿ ಮತ್ತು PG ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಹಣವನ್ನು ಬರುವಂಥದ್ದು. ಮತ್ತು ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ 1,500 ರೂಪಾಯಿನೋ ಒಂದು ಯುವ ನಿಧಿ ಒಂದು ನಿರುದ್ಯೋಗಿ ಭತ್ಯೆಯನ್ನು ಬರುವಂಥದ್ದು. ಸೊ ಈ ಒಂದು ಯಾರೆಲ್ಲ ಒಂದು ಅರ್ಜಿನ ಸಲ್ಲಿಸೋಕ್ಕೆ ಆಗೋಲ್ಲ ಅಂತ ನೋಡೋದಾದರೆ ಸೊ ಸರ್ಕಾರಿ ನೌಕರರು ಆಗಿರ್ಬೋದು ಅಥವಾ ಖಾಸಗಿ ಕಂಪನಿಗಳಲ್ಲಿ ಖಾಸಗಿ ವಲಯಗಳಲ್ಲಿ ಯಾರಾದರೂ ಕೆಲಸಗಳನ್ನ ಮಾಡ್ತಾಯಿದ್ರೆ ESI PFನ ತಗೊಳ್ತಾ ಇದ್ದರೆ ಸೊ ಅಂಥವರಿಗೆ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಲಿಕ್ಕೆ ಬರೋದಿಲ್ಲ. ಜೊತೆಗೆ ಯಾರ ವಿದ್ಯಾರ್ಥಿಗಳು ಯಾವ ಒಂದು ನಿರುದ್ಯೋಗಿ ಯುವಕರು ಈ ಒಂದು ಸ್ವಂತ ಕೆಲಸಗಳನ್ನ ಮಾಡ್ತಾ ಇರ್ತಾರೆ, ಜೊತೆಗೆ ಅವರದೇ ವೈಯಕ್ತಿಕ ಒಂದು ಕೆಲಸಗಳನ್ನು ಮಾಡ್ಕೊಳ್ತಾ ಇರ್ತಾರೆ, ಸ್ವಂತ ಬಿಸ್ನೆಸ್ನ ಮಾಡ್ತಾ ಇರ್ತಾರೆ. ಸೊ ಅಂಥವರಿಗೂ ಕೂಡ ಈ ಒಂದು ಯೋಜನೆ ಒಂದು ಲಾಭ ಪಡೆಯೋದಕ್ಕೆ ಬರೋದಿಲ್ಲ. ತದನಂತರ ವೀಕ್ಷಕರೇ, ಮತ್ತು ಯಾರು ವಿದ್ಯಾರ್ಥಿಗಳು ಈ ಒಂದು 2023ರಲ್ಲಿ ಪಾಸಾಗಿ ಮತ್ತೆ ಅಡ್ಮಿಷನ್ನ ಪಡೆದಿದ್ದರೆ ಅಥವಾ ಬೇರೆ ಒಂದು ಕೋರ್ಸ್ಗಳಿಗೆ ಒಂದು ದಾಖಲಾತಿನ ಪಡೆದಿದ್ದರೆ ಸೊ ಅಡ್ಮಿಷನ್ನ ಮಾಡಿದರೆ ಸೊ ಅಂಥವರಿಗೂ ಕೂಡ ಈ ಒಂದು ಯೋಜನೆ ಒಂದು ಯುವ ನಿಧಿ ಸ್ಕೀಮ್ಗೆ ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ. ಸೊ ಏನಾದರೂ ಈ ರೀತಿಯಾಗಿ ಅಪ್ಲೈ ಮಾಡಿದರೆ ಸೊ ನಿಮಗೆ ಒಂದು ಕಾನೂನು ರೀತಿ ಒಂದು ಕ್ರಮ ಕೂಡ ಒಂದು ತಗೊಳ್ಬೋದು ಅಂತ ಒಂದು ಮಾಹಿತಿನ ತಿಳಿಸಿರುವಂಥದ್ದು. ಸೊ ಇಷ್ಟು ಒಂದು ಯುವ ನಿಧಿಗೆ ಸಂಬಂಧಪಟ್ಟಂತೆ ಡೌಟ್ಸ್ಗಳ ಬಗ್ಗೆ ತಮಗೆ ಕ್ಲಿಯರಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಯುವ ನಿಧಿಗೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ಸ್ಗಳಿದ್ರೂ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ಆ ಒಂದು ಕಮೆಂಟ್ಗಳಿಗೆ ನಾನು ಉತ್ತರ ಕೊಡಲು ಪ್ರಯತ್ನಿಸ್ತೇನೆ ಅಂತ ಹೇಳ್ತಾ ಸೊ ಯುವ ನಿಧಿಗೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋನ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಒಂದು ಮಾಹಿತಿ ತಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿರ್ತಕ್ಕಂಥ ಮುಂದೆಯೂ ಕೂಡ ಯೂಸ್ಫುಲ್ ಆಗಿರ್ತಕ್ಕಂಥ ಮಾಹಿತಿಗಳು ನಮ್ಮ ಒಂದು ಚಾನಲ್ ಮೇಲೆ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಇದರಿಂದಾಗಿ ಭಾಳಷ್ಟು ಒಂದು ಯುವಕರಿಗಾಗಿರ್ಬೋದು ಅಥವಾ ಸಾರ್ವಜನಿಕರಿಗಾಗಿರ್ಬೋದು, ಸರ್ಕಾರದ ಯೋಜನೆಗಳಾಗಿರ್ಬೋದು, ಮುಂದೆಯೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಕಂಟಿನ್ಯೂ ಆಗಿ ನಮ್ಮ ಒಂದು ಚಾನಲ್ ಮೇಲೆ ಯೂಸ್ಫುಲ್ ಆಗಿರ್ತಕ್ಕಂಥ ಮಾಹಿತಿಗಳು ತಮಗೆ ಲಭ್ಯ ಆಗ್ತಾ ಇರ್ತವೆ ಅಂತ ಹೇಳ್ತಾ ಮತ್ತೆ ಒಂದು ಸಾರಿ ಈ ಒಂದು ಯುವ ನಿಧಿಗೆ ಸಂಬಂಧಪಟ್ಟಂತೆ ಹೈಲೈಟ್ಸ್ ಅಪ್ಡೇಟ್ನ ತಿಳಿಸ್ಕೊಡ್ತಿದ್ದೀನಿ. ಈ ಒಂದು ಯೋಜನೆಗೆ 2023ರಲ್ಲಿ ಪಾಸಾಗಿರುವಂಥ ವಿದ್ಯಾರ್ಥಿಗಳು ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ. ಸೊ ಅರ್ಜಿ ಸಲ್ಲಿಸಬೇಕಂತಂದರೆ ಸೊ ನೀವು ಪಾಸ್ಔಟ್ ಆದರೆ ಅರ್ಜಿನ ಸಲ್ಲಿಸ್ಬೋದು. ಸೊ ನಿಮಗೆ ಒಂದು ಅಮೌಂಟ್ ಯಾವಾಗ ಬರುತ್ತೆ ಅಂತಂದರೆ ಬರೋದಕ್ಕೆ ಪ್ರಾರಂಭ ಆಗುತ್ತೆ ಅಂತಂದರೆ ನಿಮಗೆ ಒಂದು ರಿಸಲ್ಟ್ನ ಬಂದು 180 ಡೇಸ್ ಕಂಪ್ಲೀಟ್ ಆಗಿರಬೇಕು. ಅಂದರೆ 6 ತಿಂಗಳವರೆಗೆ ಈ ಒಂದು ಹಣನ ನಿಮಗೆ ಬರೋದಿಲ್ಲ. ಆ ರಿಸಲ್ಟ್ ಬಂದು 6 ತಿಂಗಳ ನಂತರ ನಿಮಗೆ ಒಂದು ಈ ಒಂದು ಯುವ ನಿಧಿ ಹಣನ ಬರೋಕ್ಕೆ ಪ್ರಾರಂಭ ಆಗುತ್ತೆ. ಆವಾಗ ನಿಮಗೆ ಒಂದು ಪ್ರತಿ ತಿಂಗಳು 3,000 ರೂಪಾಯಿ ಹಣನ ಬರುವಂಥದ್ದು. ಆವಾಗ ನಿಮಗೆ ಒಂದು ಏನಾದರೂ ಅಪ್ಲಿಕೇಶನ್ ಹಾಕುವಾಗ ಡಿಗ್ರಿ ಮಾರ್ಕ್ಸ್ ಕಾರ್ಡ್ಗಳನ್ನ ಅಪ್ಲೋಡ್ ಮಾಡಿದರೆ DWO ಆಫೀಸರ್ ಪೆಂಡಿಂಗ್ ಅಂತ ಸ್ಟೇಟಸ್ನ ತೋರಿಸ್ತಾ ಇದ್ದರೆ ಸೊ ಅಲ್ಲಿ ಒಂದು ನೀವು ಡಿಸ್ಟ್ರಿಕ್ಟ್ ಎಲಿಮೆಂಟ್ರಿ ಎಜುಕೇಷನ್ ಆಫೀಸ್ಗೆ ಹೋಗಿ ಅಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನ ಅಪ್ರೂವ್ ಮಾಡಿಸ್ಕೊಳ್ಬೇಕಾಗುತ್ತೆ. ಆವಾಗ ನಿಮಗೆ ಒಂದು ಪ್ರತಿ ತಿಂಗಳು 3,000 ರೂಪಾಯಿ ಹಣ ಬರೋಕ್ಕೆ ಈ ಒಂದು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಓಪನ್ ಆಗುವಂಥದ್ದು. ಆವಾಗ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಡೋ ಮುಖಾಂತರವಾಗಿ ಪ್ರತಿ ತಿಂಗಳು 3,000 ರೂಪಾಯಿ ಹಣನ ಪಡಿಬೋದು ವೀಕ್ಷಕರೇ. ಸೊ ಈ ಒಂದು ಯುವ ನಿಧಿಗೆ ಸಂಬಂಧಪಟ್ಟಂತೆ ಇಷ್ಟು ಮಾಹಿತಿನ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಏನಾದರೂ ಡೌಟ್ಸ್ಗಳಿದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಆ ಒಂದು ಕಮೆಂಟ್ಗಳಿಗೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಸೊ ಪ್ರಾರಂಭದಿಂದ ಕೊನೆವರೆಗೂ ವಿಡಿಯೋ ನೋಡೋದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ತೆ.